ಬೇರೆ ಇವತ್ತು ಭಾಳ ವರ್ಷಗಳಿಂದ ನಾನು ನೋಡ್ತಾ ಇದ್ದ ವ್ಯಕ್ತಿಗಳು ಅಂತಂದರೆ ನಮ್ಮ KS ಅಶ್ವಥ್ ಅವರು, ಶಂಕರ್ ಅಶ್ವಥ್ ಅವರು. ಭಾಳ ವರ್ಷಗಳಿಂದ ಅವ್ರನ್ನ ನಾನು ನೋಡಬೇಕು ಅಂತ ಇತ್ತು. ಆದರೆ ಇವತ್ತು ಕಣ್ಣಾರೆ ಈ ಸನ್ನಿಧಾನದಲ್ಲಿ ನೋಡೋವಂಥ ಒಂದು ಸುಯೋಗ ಮತ್ತು ಸೌಭಾಗ್ಯ ಎರಡೂ ಇವತ್ತು ನನ್ನದಾಗಿದೆ. ಕಾರಣ ಯಾಕೆ ಅಂತಂದರೆ ತಾರಾಸುಗಳು ನಮ್ಮ ಬಂಧುಗಳು, ಹತ್ತಿರದಲ್ಲೇ ನನ್ನ ತಾತ ಅಂತ ಹೇಳ್ಕೊಬೋದು ನಾವು. ಒಂದೇ ಗೋತ್ರದವರು, ಸಗೋತ್ರದವರನ್ನು. ಆ ಕಾದಂಬರಿ ನಾಗರಾವ್, ಅದರಲ್ಲಿ ಚಾಮಯ್ಯ ಮೇಷ್ಟ್ರ ಪಾತ್ರ ಮಾಡಿದಂಥವ್ರು KS ಅಶ್ವಥ್ ಅವರು. ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಿದ್ದಾರೆ ಅಂದರೆ, ಆ ಕೋಟೆ ಮೇಲೆ ನಡೀತಕ್ಕಂಥದ್ದು, ಆ ಮೇಷ್ಟ್ರೇ ಅಂತ ಕೂಕೊಂಬರುವಂಥದ್ದು, ಆ ಸನ್ನಿವೇಶಗಳು ಪ್ರತಿಯೊಂದು. ಅವ್ರ ಮನೆಯವರು ಲೀಲಾವತಿ ಅವರು ದೇವರೇ 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 ಅಂತ ಕೂಗುವಂಥದ್ದು, ಇದೆಲ್ಲ ಸನ್ನಿವೇಶಗಳು ನೋಡ್ತಾ ಇದ್ದರೆ ನೈಜವಾಗಿ ಒಬ್ಬ ಮೇಷ್ಟ್ರು ಹೇಗಿರಬೇಕಾಗುತ್ತೆ ಅನ್ನೋದನ್ನು ತೋರಿಸ್ಕೊಂಡವ್ರು KS ಅಶ್ವಥ್ ಅವರು. ಅಂಥ ಪುತ್ತೂರು ಇವ್ರನ್ನ ನೋಡೋದು, ಅವ್ರನ್ನಂತೂ ನಾವು ನೋಡಿದ್ವಿ. ನಾನು ಚಳ್ಳಕೆರೆಯಲ್ಲಿ ಅವರು ನಾಲ್ಕು ಬಂದಾಗ ಸಾಕಷ್ಟು ಸರಿ ನಾನು ನೋಡಿದ್ದೆ. ಅದೇ ರೀತಿ ಇವತ್ತು ಅವ್ರ ಪುತ್ರರಾಗಿರ್ತಕ್ಕಂಥ ಶಂಕರ್ ಅಶ್ವಥ್ ಅವ್ರನ್ನ ನೋಡಿದ್ದು ನನ್ನ ಒಂದು ಸುಯೋಗ ಅಂತ ನಾನು ಭಾವಿಸ್ತಾ, ಅವ್ರಿಗೆ ದೇವ್ರ ಆಯುರಾರೋಗ್ಯ ಆಯುಷು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ತುಂಬ ಚಿಕ್ಕವನು ಅವರಿಗೆ ಆ ಥರ ಆಶಿಸಕ್ಕೆ, ಆದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಎತ್ತರಕ್ಕೆ ಅವರು ಬೆಳೀಲಿ, ಇರಲಿ ಅಂತಕ್ಕಂಥದ್ದು ನನ್ನ ಆಶಯ.